ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ತ್ರಯೋದಶಿಯಂದು ಪ್ರಾರಂಭ ಮಾಡಿ ಪೌರ್ಣಿಮಾವರೆಗೂ ಮಾಡುವಂತಹ ವ್ರತವನ್ನೇ ವಟಸಾವಿತ್ರಿ ಎನ್ನುವುದಾಗಿ ಆ ವ್ರತದ ಹೆಸರನ್ನು ಕರೀತಾರೆ. ಸ್ತ್ರೀಯರು ವಿಶೇಷವಾಗಿ ಈ ವ್ರತವನ್ನು ಮಾಡಬೇಕು. ಆ ವ್ರತದಿಂದ ಒಳ್ಳೆಯ ಸೌಭಾಗ್ಯದ ಸಿದ್ಧಿ, ಅವೈಧವ್ಯ, ಗಂಡನ ಆಯುಷ್ಯ ಪೂರ್ಣವಾಗಿ ಅವರಿಗೆ ಸಿಗತ್ತೆ. ಅವರು ಇರುವ ಕಾಲ ಆ ಗಂಡನ ಆಯುಷ್ಯ ಚೆನ್ನಾಗಿರುತ್ತೆ ಅಂತೆನ್ನುವುದಕ್ಕಾಗಿ ಈ ವ್ರತವನ್ನು ಮಾಡುವಂತಹದ್ದು. ಇದಕ್ಕೆ ಪೂಜೆಯ ವಿಧಾನಗಳು ಇದೆ ಮತ್ತು ಕಥೆ ಇದೆ. ಯಾಕೆ ಬಂತು ವಟಸಾವಿತ್ರಿ, ಹೇಗೆ ಬಂತು, ಯಾವ ರೀತಿಯಾಗಿ ತನ್ನ ಗಂಡನ ಪ್ರಾಣವನ್ನು ಯಮದೇವರ ಜೊತೆಗೆ ತಾವು ಮಾತಾಡಿ ಇದನ್ನು ಮಾಡಿ ತನ್ನ ತಪಸ್ಸಿನ ಶಕ್ತಿಯಿಂದ ಹೇಗೆ ಆ ಭಗವಂತನ ಅನುಗ್ರಹವನ್ನು ಪಡೆದಳು ಅಂತೆನ್ನುವ ಕಥೆಗಳು ಎಲ್ಲವೂ ಕೂಡ ಇದೆ. ಆದ್ದರಿಂದ ಇಲ್ಲಿ ತಿಳಿಸಿಕೊಡ್ತಾರೆ, ಯಾನಾರಿ ಕುರುತೆ ಚೇತತ್ ವ್ರತಂ ಪಾಪ ಪ್ರಣಾಶನಂ ಸರ್ವಸಿದ್ಧಿಕರಂ ಪುಣ್ಯಂ ಶಿವಲೋಕೆ ಮಹೀಯತೆ ಕಲ್ಪಕೋಟಿಶತಂ ಯಾವತ್ ಆಸ್ಥಾಯ ಶಿವಸನ್ನಿಧೌ ತಥೋರಾಜ್ಞಿ ಭವೇತ್ಮರ್ತ್ಯೋ ಪುತ್ರ ಪೌತ್ರ ಸಮನ್ವಿತ. ಮಕ್ಕಳು, ಗಂಡ, ಹೆಂಡತಿ ಮತ್ತು ಎಲ್ಲ ರೀತಿಯಾದಂತಹ ಸೌಭಾಗ್ಯಗಳ ಸಮೇತವಾಗಿ ಅವರು ಚೆನ್ನಾಗಿ ಇರ್ತಾರೆ ಅಂತೆನ್ನುವಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹಾಗೆ ಈ ಇಲ್ಲಿ ಬರುವಂತಹ ಸಾವಿತ್ರಿಯ ವ್ರತದ ಕಥೆಗಳನ್ನು ಕೂಡ ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಯಮದೇವರ ಜೊತೆಗೆ ಅವಳು ವಾದವನ್ನು ಮಾಡಿ ತಾನು ಗೆದ್ದು ಎಲ್ಲ ರೀತಿಯಾದಂತಹ ಫಲವನ್ನು ಪಡೆದಿದ್ದಾಳೆ ಅಂತೆನ್ನುವುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಅಂತಹ ಆ ಸಾವಿತ್ರಿಯ ವಿವಾಹ ಮತ್ತು ಸಾವಿತ್ರಿ ಯಮದೇವರ ದರ್ಶನ, ಅದರಿಂದ ಆದಂತಹದ್ದು, ಆಮೇಲೆ ಫಲವನ್ನು ಕೊಟ್ಟಿದ್ದು, ಇವುಗಳೆಲ್ಲವೂ ಕೂಡ ಈ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಅಂತ ತಿಳಿಸಿಕೊಡ್ತಾರೆ. ಅದನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವರಗಳನ್ನು ಕೊಟ್ಟಿದ್ದಾರೆ ಅಂತನ್ನುವುದನ್ನು ಕೂಡ ತಿಳಿದುಕೊಳ್ಳಬೇಕು. ಕ್ಷೀಣಾಯುರ್ ಜೀವಿತೋ ಭರ್ತ ತಸ್ಯಾಸ್ಯ ಪ್ರಭಾವತಃ ಕರ್ತವ್ಯಂ ಸರ್ವನಾರೀಣಾಂ ಅವೈಧವ್ಯ ಫಲಪ್ರದಂ. ಹೇಗೆ ಹೇಳ್ತಾರೆ ನೋಡ್ರಿ, ಸ್ವಲ್ಪ ಆಯುಷ್ಯ ಇತ್ತು ಅಂತಹ ಭರ್ತನನ್ನು ಕೂಡ ಈ ಸಾವಿತ್ರಿ ಎನ್ನುವವಳು ತನ್ನ ಆ ತಪಸ್ಸಿನ ಸಾಮರ್ಥ್ಯದಿಂದ ಆ ವಟದ ಪೂಜೆಯನ್ನು ಮಾಡಿದ್ದರಿಂದ ಎಂತಹ ಸಂಪತ್ತು ಸಿಕ್ಕಿತು ಅಂತಂದರೆ, ಆ ಗಂಡನಿಗೆ ಮತ್ತೆ ಪ್ರಾಣವನ್ನು ಕೊಟ್ಟು ಬದುಕಿಸಿ ಸಾವಿತ್ರಿಗೆ ಆ ಸತ್ಯವಾನ್ ಎನ್ನುವಂತಹ ರಾಜನ ಕೊಡ್ತಾರೆ. ಹೀಗೆ ಇಂತಹ ಅವೈಧವ್ಯ, ಗಂಡ ಇಲ್ಲದೇ ಇರುವಿಕೆ ಇಲ್ಲೇ ಇಲ್ಲ, ಯಾವಾಗಲೂ ಗಂಡನ ಜೊತೆಗೆ ಹೆಂಡತಿ ಇರುವಂತಹ ಭಾಗ್ಯ, ಅದು ಅವೈಧವ್ಯ. ಆ ಫಲ ಸಿಗತ್ತೆ. ಅಂತಹ ಫಲ ಸಿಗಬೇಕಾದರೆ ಈ ವ್ರತವನ್ನು ಆಚರಣೆ ಮಾಡಬೇಕು. ವ್ರತದ ಪೂಜೆಯನ್ನು ಕೂಡ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಅದನ್ನು ನಾವು ಯಾವ ರೀತಿಯಾಗಿ ಹೇಳ್ತಾರೆಯೋ ಆ ರೀತಿಯಾಗಿ ಮಾಡಬೇಕು. ಅರ್ಘ್ಯಾದಿಗಳನ್ನು ಕೊಡಬೇಕು. ಅವೈಧವ್ಯಂ ಚ ಸೌಭಾಗ್ಯಂ ದೇಹಿತ್ವಂ ಮಮ ಸುವ್ರತೆ ಪುತ್ರಾನ್ ಪೌತ್ರಾಂಶ್ಚ ಸೌಖ್ಯಂ ಚ ಗ್ರಹಣಾರ್ಘ್ಯಂ ನಮೋಸ್ತುತೆ ಅಂತ ಹೀಗೆ ಅರ್ಘ್ಯವನ್ನು ಕೂಡ ಬಿಡಬೇಕು. ಪತಿವ್ರತೆ ಮಹಾಭಾಗೆ, ಗಂಡನ ಮೇಲೆ ಅಷ್ಟು ಪ್ರೀತಿಯಿಂದ ಇದ್ದಳು. ಪತಿವ್ರತೆ ಮಹಾಭಾಗೆ ವನ್ನಿಜಾತೆ ಶುಚಿಸ್ಮಿತೆ ದೃಢವ್ರತೆ ದೃಢಮತೆ ಭರ್ತುಶ್ಚ ಪ್ರಿಯವಾದಿನಿ. ಅದರಿಂದ ಈ ರೀತಿಯಾದಂತಹದ್ದು ಆ 3 ರಾತ್ರಿಗಳಲ್ಲಿ ಆ ವ್ರತವನ್ನು ಮಾಡಬೇಕು. ದೇವರ ಸಾವಿತ್ರಿಯ ಅನುಗ್ರಹವನ್ನು ಕೂಡ ಪಡೆಯಬೇಕು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ಉಪವಾಸಾದಿಗಳನ್ನು ಇದ್ದು ಮಾಡಬೇಕು. ಈ ನಿಯಮಗಳನ್ನು ಮಾಡಿ ಯಾಗವನ್ನು ಮಾಡಬೇಕು. ಯಾಗದಿಂದ ಮಾಡಿ ಆ ಭಗವಂತನನ್ನು ಸಂತೋಷಪಡಿಸಿದಾಗ ಗಂಡನ ಆಯುಷ್ಯು ಅಭಿವೃದ್ಧಿ ಆಗ್ತದೆ ಅಂತೆನ್ನುವುದಾಗಿ
ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಸಾವಿತ್ರಿಯ ವ್ರತ ವಿಶೇಷವಾಗಿ ಪುರೋಹಿತರು ಮೊದಲಾದವರುಗಳಿಂದ ತಿಳಿದು ಈ ಕಥೆಯನ್ನು ತಿಳಿದು ಸರಿಯಾದ ರೀತಿಯಲ್ಲಿ ಮಾಡಿದಾಗ ದೇವರು ಅವರವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಇನ್ನೂ ವಿಶೇಷವಾಗಿ ಆ ಕಥೆಗಳನ್ನೆಲ್ಲ ಆ ಭವಿಷ್ಯೋತ್ತರ ಪುರಾಣ ತಿಳಿಸಿಕೊಟ್ಟಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ವಿಷಯವನ್ನು ತಿಳಿದುಕೊಂಡು ನಾವು ಮಾಡಬೇಕು ಅಂತೆನ್ನುವುದನ್ನಾಗಿ ಇಲ್ಲಿ ಹೇಳ್ತಾರೆ. ಇಷ್ಟು ಹೇಳಬೇಕಾದಾಗ ಮತ್ತೊಂದು ರೀತಿಯಲ್ಲಿ ಆ ವ್ರತದ ಮಹಿಮೆಯನ್ನು ಕೂಡ ಹೇಳ್ತಾ ಹೋಗ್ತಾ ಇರಬೇಕಾದಾಗ ಎಲ್ಲ ರೀತಿಯಾದಂತಹ ವಸ್ತ್ರಗಳು ಮತ್ತು ಧಾನ್ಯಗಳು, ಅಲಂಕಾರದ ವಸ್ತ್ರಗಳು ಇವುಗಳೆಲ್ಲ ಸಮರ್ಪಣೆಯನ್ನು ಮಾಡಿ ಸಂತೋಷವನ್ನು ಪಡಿಸಬೇಕು ಅಂತ ತಿಳಿಸಿಕೊಡ್ತಾ, ಸಾವಿತ್ರಿ ತ್ವಂ ಯಥಾದೇವಿ ಚತುರ್ವರ್ಷ ಶತಾಯುಷಂ ಸತ್ಯವ್ರತಂ ಪತಿಂ ಲಬ್ಧ್ವಾ ಮಯಾ ದತ್ತಾ ತಥಾ ಕುರು. ನನ್ನನ್ನು ಹೀಗೆ ಮಾಡಮ್ಮ, ನನ್ನ ಗಂಡನೂ ಕೂಡ ಈ ರೀತಿಯಾಗಿ ಇರಬೇಕು ಅಂತನ್ನುವುದನ್ನಾಗಿ ತಿಳಿಸಿಕೊಡ್ತಾರೆ. ಯಮದೇವರ ವಿಷಯಗಳು ಕೂಡ ಬರ್ತದೆ. ಹೀಗೆ ಅರ್ಘ್ಯವನ್ನು ಕೊಡುತ್ತಾ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ಹೇಗೆ ಹೇಳ್ತಾರೆ ನೋಡ್ರಿ, ಏವಂ ಕರೋತಿ ಯಾನಾರಿ, ಯಾವಳು ಈ ವ್ರತವನ್ನು ಮಾಡ್ತಾಳೆಯೋ ಭ್ರಾತರಃ ಅಣ್ಣ ತಮ್ಮಂದಿರೋ, ಪಿತರಃ ಅಪ್ಪ, ಪುತ್ರಾಃ ಶ್ವಶುರೋ ಮಾವ ತಮ್ಮ ಜನರು, ಚಿರಾಯುಷಃ ಬಹುಕಾಲದವರೆಗೆ ಆಯುಷ್ಯನ್ನು ಇದ್ದು, ತಥಾ ಆರೋಗ್ಯಾಃ ಆರೋಗ್ಯದಿಂದ ಕೂಡಿ, ಜನ್ಮ ಶತತ್ರಯಂ ಸುಮಾರು 100-120 ವರ್ಷಗಳು ಕಲಿಯುವುದಲ್ಲಿ ಏನು ಹೇಳಿದೆಯೋ ಆ ರೀತಿಯಾಗಿದ್ದು, ಭರ್ತ್ರಾಚ ಸಹಿತ ಸಾಧ್ವಿ ಆ ಗಂಡನ ಜೊತೆಗೆ ಕೂಡಿಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾಳೆ ಅಂತ ಸ್ಕಾಂದ ಪುರಾಣ ಈ ವಿಷಯವನ್ನು ಚೆನ್ನಾಗಿ ತಿಳಿಸಿಕೊಟ್ಟಿದೆ. ಆದ್ದರಿಂದ ಈ ವಟಸಾವಿತ್ರಿಯ ಪೂಜೆಯನ್ನು, ವಿಧಾನಗಳನ್ನು ಸರಿಯಾಗಿ ತಿಳಿದು ಕಥೆಯನ್ನು ಸ್ಮರಣೆ ಮಾಡಿ ಆ ಗಂಡನ ಅಲ್ಲಿ ಅಂತರ್ಯಾಮಿಯಾದಂತಹ ಪತಿಯನ್ನು ವಿಶೇಷವಾಗಿ ಸೇವೆ ಮಾಡಬೇಕು ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.